ಅಷ್ಟೇ ಹಾಗೆ ಬಂದಿದ್ದರು. ಈಗ ಫೋನ್ ಮಾಡಿ ಎಲ್ಲಿ ಹೊರಟಿದ್ದು ಬಿಜಾಪುರಕ್ಕೆ ಎಂಗೇಜ್ಮೆಂಟ್ ಜೊತೆ ಹೋಗಿದ್ದಾನೆ, ಬಂದುಬಿಟ್ಟಾರೆ. ಬರೋಣ ಹಾಗೆ ಹೋಗಿ ನಾರ ಹಾಕಿದ್ದಾರೆ, ಪಾರ್ಟಿ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ಅಲ್ಲಿ ಆ ಬಸ್ ಸ್ಟ್ಯಾಂಡಿಂದ ಮನೆಯಿಂದ ಬರ್ಕೊಟ್ಟಿದ್ರು. ಅಲ್ಲಿ ನಮ್ಮದೊಂದು ಜಮೀನು ಇದೆ, ಇಲ್ಲ ಕಾರ್ ಇತ್ತು ನಮ್ಮ ಕಂಪನಿ. ಹಾಂ, ಆದರೆ ಅದೇ ಕಾರಣದಿಂದ ಕೂತು ಹೋಗಿದ್ದಾರೆ. ಹೋಗ ಹಾಗೆ ಅಲ್ಲಿ ನಮ್ಮ ಜಮೀನು ಇದೆ ಸರ್, ಅಲ್ಲಿ ರೋಡ್ ಮೇನ್ ರೋಡಿಗೆ ಒಂದು ಜಮೀನು ಇದೆ. ಆ ಜಮೀನಿಗೆ ಬಾಜುನೇ ಕರ್ಕೊಂಡು ಹೋಗಿ ಅಲ್ಲಿ ಹಂಗೆ ವಿದಿನ್ ಅವನ ಡ್ರೈವರ್ಗೆ ಏನು ಮಾಡಿದ್ದಾರೆ, ಸ್ನ್ಯಾಕ್ಸ್ ಎಲ್ಲ ಹೋಗಿ ತೊಗೊಂಬರ್ತೀವಿ. ಅವನು ಸ್ನ್ಯಾಕ್ಸ್ ತೊಗೊಂಡು ಊರಿಗೆ ಬಂದಿದ್ದಾನ, ಹೊಡೆದು ಗಣ್ಣ ಖಾರ ಹೊಡೆದಿದೆ. ಗಣ್ಣ ಖಾರ ಹೊಡೆದು ಹಂಗೆ ಮತ್ತೆ ತೊಗೊಂಡು ಖಲಾಸೆ ಮಾಡಿದ್ವಿ. ಯಾರು ಅಂತ ಗೊತ್ತಾಗಿದೆ. ಅರೆಸ್ಟ್ ಮಾಡಿದ್ರು. 24 ಗಂಟೆ ಅವ್ನ ಸಂಘಟ ಇರೋನೇ ಇದ್ದಾರೆ. ಯಾರೋ ಅವ್ನಿಗೆ ಒಟ್ಟು ಇದು ಮಾಡಿಬಿಟ್ಟಿದ್ದಾರೆ, ಬುಕ್ ಮಾಡಿಬಿಟ್ಟಿದ್ದಾರೆ. 24 ಅವ ಆ್ಯಕ್ಚುಲಿ ಸಂಘಟ ಇರೋನ್ ಸಂಘಟ ನಾವು ಭಾಳ ಸುಮಾರು ಇದ್ದಾನೆ. ಅವ್ನ ಸಂಘಟ ತಿರುಗಾಡ್ಬೇಡ ಹೇಳಿದ್ದೀನಿ. ನಾ ಹೇಳಿದ್ದೀನಿ, ಅವ್ನ ಫ್ರೆಂಡ್ ಸುಡಿಗೆ ಹೇಳಿದ್ದೀನಿ. ಅಂದರೆ ಅವ ಏನು ಸಣ್ಣ ಕಾರದ ಏನು ಪರದೇಶ ಭಾಳ ಗರೀಬದ ಇಲ್ತು ಸರಿ, ಅವ ಸಂಘಟ ಇಟ್ಕೊಂಡಿದ್ದಂದ್ರೆ ಅವನೇ ಯಾರೋ ಅವನಿಗೆ ಒಟ್ಟು ಡೀಲ್ ಮಾಡಿಬಿಟ್ಟಿದ್ದಾರೆ. ಅವನು ಹೊಡೆದ್ಬಿಟ್ಟಾರೆ 4 ಮಂದಿ. ಹಿನ್ನೆಲೆ ಷಡ್ಯಂತ್ರ ಹಾಂ, ಅರೆಸ್ಟ್ ಆಗಿದ್ದಾರೆ. ಈಗ ಅವರು 4 ಒನ್ ಡೇ ಬಿಫೋರ್ ಸರ್ ಮರ್ಡರ್ ಮಾಡೋ ಹುಡುಗ ಇಲ್ಲಿ ಹುಡುಗ ಫೋನ್ ಮಾಡಿ ಹೇಳಿದಂತೆ, ನೀವು 40 ಲಕ್ಷಕ್ಕೆ 40-50 ಲಕ್ಷ ರೂಪಾಯಿ ಅವ ಏನು ಮಾಡಿದಾನೆ, ಅವ್ನು ಹುಡುಗ ಇದ್ದಾನಲ್ರಿ, ಅವನು ಒಬ್ಬರಿಗೆ ಫೋನ್ ಮಾಡಿ ಎಲ್ಲೇ ಕೆಲಸ ನೋಡೋದಿದ್ದಂತೆ ಫೈನಾನ್ಸಲ್ಲಿ. ಒಳ್ಳೆ ರಿಪೀಟ್ ಅವ್ನು ಫೋನ್ ಮಾಡೋಣ, ಇಲ್ಲ ಕೆಲಸ ಇಲ್ಲ, ಈಗ ಮುಂದೆ ನೆಕ್ಸ್ಟ್ ಮಂತ್ ಏನು ಬರಾಗಿದೆ, ಕೆಲಸ ಬೇಕಾಗಿಲ್ಲ, ನಾ 50 ಲಕ್ಷ ರೂಪಾಯಿ ಡೀಲ್ ಸಿಕ್ಕಿದೆ, ನಾನು ಏನು ಕೆಲಸ ನೋಡಬೇಡ. ಸೆಕೆಂಡ್ ಪಿ ಯು ಸಿ ಒಂದು 3-4 ಜನ ಒಟ್ಟು 3 ಜನ 4 ಜನ ಅಲ್ಲಿ ಹೊಡೆದವರು 4 ಜನ ಅರೆಸ್ಟ್ ಆಗಿದ್ದಾರೆ. 4 ಜನ ಅರೆಸ್ಟ್ ಆಗಿದ್ದಾರೆ. ಏನು ಹೇಳಿಲ್ಲ ಅವರು ನಾ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಕರೆದಿದ್ದೇನೆ ಅವ್ರಿಗೆಲ್ಲ ಪೊಲೀಸರು, ಎಸ್ ಪಿಗೆಲ್ಲ ಕರೆದಿದ್ದೇನೆ. ಐವನ್ ಶಾಹಿ ಇದಕ್ಕೆ ಬರ್ತಾರೆ ಎಲ್ಲ, DC ಮತ್ತು SP ಕರೆದಿದ್ದೇನೆ. ಯಾಕಂದ್ರೆ ಈಗ ನಾವು ವಿನಾಕಾರಣ ಹೊಡೆದಾರೆ, ಏನು ಸಂಬಂಧ ಇಲ್ಲ. ಆ್ಯಕ್ಚುಲಿ ನಾವೆಲ್ಲ ಹೊಲದಾಗಿ ಜಾಸ್ತಿ ಇರ್ತೀವಿ ನಾವು. ಅಲ್ಲಿ ನಾವು ಬಿಜೆಪಿದಾಗ ಇರೋದ್ರಿಂದಾಗಿ ಬಿಜೆಪಿದಾಗ ತುಂಬ ಆ್ಯಕ್ಟಿವ್ ಆಗಿದ್ದೆ. ಯಾದವ್ ಸರ್ ಸಂಘಟ ಭಾಳ ಅವ್ರ ಮಗ ಇರ್ತಂದ್ರೆ ಯಾದವ್ ಸರ್ ಆರಿಸ್ ಬರ್ಲಾಗ ಒಂದು ಸುಮ್ಮನೆ ಸಣ್ಣ ಒಂದು ಇವನು ಕಾಣಿಕೆ ಇದೆ ಅಂತ ಅನ್ಕೊಡ್ರಿ, ಒಂದು 10% ಅಷ್ಟು ನೀವು ಹೋದಂದ್ರೆ ನೀವು ಜನ ಪೂರ ಗೊಳೆ ಮಾಡ್ತೀವಿ. ಯಾದವ್ ಸಾಬ್ ಹೊಂಟಿರೋದು ನೀವು ಮುಂದೆ ಹೋಗಿ ಅಷ್ಟು ಜನರಿಗೆ ಸುಮ್ಮನೆ 4,000-5,000 ಜನರಿಗೆ ಗೊಳೆ ಮಾಡಿ ಸಾಬ್ ಬರೋದಾಗ ಎಲ್ಲ ರೆಡಿ ಮಾಡ್ತಿದ್ವಿ. ಅಷ್ಟು ಅರೇಂಜ್ಮೆಂಟ್ ಮಾಡ್ತಿದ್ದೆ ಪ್ರತಿಯೊಂದು ಅವ್ರ ಬಗ್ಗೆ. 24 ಅವರ್ಸ್ ಅವ್ರ ಜೊತೆ ಇರ್ತಿದ್ದೆ, ಯಾವಾಗ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರಿಗೆ. ಅದಕ್ಕೆ ಜಾಧವ್ ಸರ್ ಅವ್ರಿಗೆ ಭಾಳ ಅವನಿಗೆ ಮಗ ಹೇಳಿ ಇದು ಮಾಡ್ತಿದ್ರು ಅವರು. ಪ್ಲಸ್ ಅವಿನಾಶ್ ಅವ್ರು ಕ್ಲಾಸ್ ಮಾಡ್ತಾರೆ. ಹೀಗಾಗಿ ಬಂದು ಅವಿನಾಶ್ ನಮ್ಮ MLA ಅವಿನಾಶ್ ಅವ್ರು ಕ್ಲಾಸ್ ಅವರು ಹಿಂಗಾಗಿ ಏನಂದ್ರೆ ಭಾಳ ಬಿಜೆಪಿದ ಭಾಳ ಆ್ಯಕ್ಟಿವ್ ಇದ್ರಿ. ಮತ್ತು ಅದೇ ಉದ್ದೇಶ ಮತ್ತು ಏನದ ಅಂತ ತಿಳಿಯಲಿಲ್ಲ. ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅದು ಈ ಸ್ವಲ್ಪ ಪ್ರಿಯಾಂಕ್ ಖರ್ಗೆ ಅವರು ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು, ಅದಕ್ಕೆ ಅಗೇನೆಸ್ಟ್ ಸ್ವಲ್ಪ ಮಾಡ್ತಿದ್ರು. ಇಲ್ಲಿ ನಮ್ಮ ಬೆಲೆಗೆ ಯಾರು ಮಾಡ್ತಿಲ್ಲ ಜಾಸ್ತಿ, ಅಂದರೆ ಇವಾಗ ಮಾಡ್ತಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪ್ರೆಸ್ ಮೀಟ್ ಪೇಪರ್ದಾಗ ಒಂದು 2-3 ಸರಿ ಕೊಟ್ಟಿದ್ದೀವಿ. ಸುಮ್ಮನೆ ಅದು ಯಾಕೆ ಕೊಡ್ಲಾಕ ಹೋಗ್ತಿದ್ವಿ, ಅವ್ರೇನು ಕೊಟ್ಟರೆ ಸುಮ್ಮನೆ ಯಾಕಂದ್ರೆ ಇದರಲ್ಲಿ ಇದು ಅದ ಕೊಡಬೇಡ ಅಂತ ಹೇಳಿದ್ರೆ ಭೀ ಯಾವ್ಯಾರು ಮಾಡ್ಕೊತಾರೆ. ಹಳ್ಳಿದಾಗ ಭಯ ವಾತಾವರಣ ರಾಜನ ಅನ್ಕೊಂಡು ಇವರೆಲ್ಲ ದೊಡ್ಡ ಹುಡುಗ ಓಡಾಡೋದು ಮಾಡೋದು ಸ್ವಲ್ಪ ಹಿಂಗೆ ತಿಳ್ಕೊಂಡು 20 ಮಂದಿ ತೋಟದಾಗ ಇರ್ತಾರೆ ಸರ್. ಇನ್ನೊಂದು ಸರ್ ಮಗ ಜೈಲ್ನಾಗ ಇದು ಬರ್ಲೇನ್ರಿ, ಅವ ಬರ ಶೈಕಲ್ ಐತಂದ್ರೆ ಅವ ಸಣ್ಣ ವಯಸ್ಸಲ್ಲಿ ಮಾಡೇನ್ರಿ, ಮಾಡಿ ಏನು ಮಾಡ್ತಾರೆ ಇವ್ರ ಜೊತೆ ಹೆಂಗೆ ಸೇರ್ಕೊಂಡು ಅವ್ರು ನಮ್ಮ ತಮ್ಮ ಸೈಡ್ನೇ ಇರ್ತಿದ್ನಲ್ರಿ ಅವ. ಅಂದ್ರೆ ಇವನಿಗೆ ಹಿಂಗೆ ಮಾಡಿ ಜೈಲ್ನಾಗ ಅವನಿಗೆ ಜೈಲಿನ ಬೇಲ್ ಇವನೇ ಮಾಡ್ಸೇನೆ, ತಮ್ಮನೇ ಮಾಡ್ಸೇನೆ. ಬೈ ಚಾನ್ಸ್ ಇಸ್ಪೆಕ್ಟ್ ಆಡಾಗ ಅವರು ಏನೋ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಹೊಡೆದಲ್ಲಿ ಏನೋ ಸುಮ್ಮನೆ ಚುಚ್ಚುಕ್ ಹೋಗಿನಿ ಸತ್ತನಂತ ಹಂಗೆ ಹಿಂಗೆ ಅಂತೇಳಿ ಮೊದಲ ಅದು ಫಸ್ಟ್ ಟೈಮ್ ಮರ್ಡರ್ ಮಾಡಿ ನೋಡ್ರಿ. ಅದೇನೋ ಸಣ್ಣ ಪುಟ್ಟ ಜಗಳ ಮಾಡಿದಾಗ ಬೈ ಚಾನ್ಸ್ ಸತ್ತಾನವ ಅಂತೇಳಿ ನನ್ನ ಮೊನ್ನೆ ರೀಸೆಂಟ್ ಒಂದು ತಿಂಗಳಿಂದ ನಾವು ಇಟ್ಟಂಗಿ ಬಿಟ್ಟಿಂಗ್ ಹೋಗ್ತೀವಿ ಅಂದನ್ರಿ. ಆ ಹುಡುಗ ತಂದೆ ತಾಯಿ ಇಟ್ಟಂಗಿ ಮಾಡಕ್ಕೆ ಹೋಗ್ತಾರೆ.
ನೀವು ಹೋಗ್ತೀನಿ ಅಂದ್ರೆ ಇಟ್ಟಿಗೆ ಬಡ್ಸ್ಬೋದು. ಹಾಂ ಅವ್ರು ಹೋಗ್ತೀನಿ ಅಂದರೆ ಇವನಿಂದ ಯಾಕೆ ಹೋಗ್ತಿ ಹೋಗಬೇಡ, ಬೇಕಂದ್ರೆ 2-3 ಲಕ್ಷ ಕೊಡ್ತೀನಿ, ಒಂದು ಏನಾರ ದುಕಾನ್ ಹಾಕಿ ಇರುವತ್ತು ಈಗ ರೀಸೆಂಟ್ 1 ವಾರ ಬ್ಯಾಕ್ ಹೇಳಿದೆ. ಯಾರೋ ಮಾಡಿಸಿದ್ದಾರೆ ಯಾರೋ ಹಾಕಿದ್ದೆ. ಡೌಟ್ ಯಾರು ಮಾಡ್ತಾರೆ ಅದೇ ಎಸ್ ಪಿ ಕೊಡ್ತಾರೆ ಹಿಂಗೆಲ್ಲ ಸರಿ ಹಚ್ಕೊಳ್ಳೆ ಅಲ್ಲಿ ನಮ್ಮ ಒಂದು ಜಮೀನು ಇದೆ, ಇಲ್ಲ ಕಾರ್ ಇರ್ತಾರೆ ಹಾಂ ಅದೇ ಕಾರಣನೇ ಕೂತು ಹೋಗಿದ್ದಾರೆ ಹೋಗಿ ಹಾಗೆ ಅಲ್ಲಿ ನಮ್ಮ ಜಮೀನು ಇದೆ ಸರ್, ಅಲ್ಲಿ ಮೇನ್ ರೋಡ್ಗೆ ಒಂದು ಜಮೀನು ಇದೆ, ಆ ಜಮೀನಿಗೆ ಬಾಜುನೇ ಕರ್ಕೊಂಡೋಗಿ ಅಲ್ಲಿ ಅಲ್ಲಿ ಹಂಗೆ ವಿತಿನ್ ಅವ ಡ್ರೈವರ್ಗೆ ಏನು ಮಾಡಿದ್ದಾರೆ, ಸ್ನ್ಯಾಕ್ಸ್ ಇಲ್ಲ ಹೋಗಿ ತೊಗೊಂಬರ್ತೀವಿ. ಅವ ಸ್ನ್ಯಾಕ್ಸ್ ಸ್ಟಾಲ್ ಊರಿಗೆ ಬಂದಿದ್ದಾನ ನನ್ನ ಖಾರ ಹೊಡೆದ್ಬಿಟ್ಟಿದ್ರು, ನನ್ನ ಖಾರ ಹೊಡೆದು ಹಂಗೆ ಮತ್ತೆ ತೊಗೊಂಡು ಕಳಸ ಮಾಡಿದ್ವಿ. ಯಾರು ಅಂತ ಗೊತ್ತಾಗಿಲ್ಲ ಗೊತ್ತಾಗಿದೆ ಅರೆಸ್ಟ್ ಮಾಡಿದ್ದಾರೆ 24